ನಾನು ಇಂದು ಇವತ್ತು ನೇರವಾಗಿ ಮಾತಾಡ್ತಾ ಇದ್ದೀನಿ. ತುರ್ತಾಗಿ ಕರೆದ ಪತ್ರಿಕಾಗೋಷ್ಠಿ. ಯತ್ನಾಳ್ರವರೇ, ಹಿಂದೆ BJP ಬಿಟ್ಟೋಗಿದ್ದು ನೆನಪಾಯ್ತಾ? ಉಚ್ಚಾಟನೆ ಆಗಲಿಲ್ವಾ? ಉಚ್ಚಾಟನೆ ಆಗಿ JDS ಪಾರ್ಟಿ ಸೇರಿಕೊಂಡು ಯಾವ ರೀತಿ ಟಿಪ್ಪು ಅವತಾರ ತಳೆದು ಎಲ್ಲ ಗೊತ್ತಿದ್ದಾನೆ. ಯಡಿಯೂರಪ್ಪನವ್ರ ಕಾಲಿಡಿದು BJP ಬಂದಿದೆಯಾ? ನಾವೆಲ್ಲ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಎಲ್ಲರ ಜೊತೆ ಮಾತಾಡಿದ್ವಿ. ಒಂದು ಸಾರಿ ಆ ಅಧಿವೇಶನದಲ್ಲಿ ಶೆಟ್ರು ಭಟ್ರು ಪಾರ್ಟಿ ಅಂತ ಹೇಳಿದ್ರು. ಇವರು ಮರ್ತ್ಬಿಟ್ಟಿದ್ದಾರೆ ಯತ್ನಾಳ್. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಕ್ಕಿದೆ? ಯಡಿಯೂರಪ್ಪನವರು ರೆಡಿಮೇಡ್ ಫುಡ್ ಅಲ್ಲ, ಹೋರಾಟದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವರು. ನಮ್ಮ ರಾಷ್ಟ್ರೀಯ ನಾಯಕರ, ರಾಜ್ಯ ನಾಯಕರ, ರಾಷ್ಟ್ರೀಯ ನಾಯಕರ ಆಶೀರ್ವಾದ, ಅಟಲ್ಜಿ ಅದ್ವಾನಿಜಿಯವರ ಆಶೀರ್ವಾದ, ರಾಜ್ಯ ನಾಯಕರ ಸಹಕಾರದಿಂದ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ, ಮುಖಂಡರ ಸಹಕಾರದಿಂದ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪಕ್ಷವನ್ನು ಕಟ್ಟಿದರು. ಸ್ವಾಮಿ ಯಡಿಯೂರಪ್ಪನವ್ರ ಸೈಕಲ್ ಬೈಸ್ಕಲ್ನಲ್ಲಿ ಪ್ರವಾಸ ಮಾಡಿದರು, ಸ್ಕೂಟ್ರಲ್ಲಿ ಪ್ರವಾಸ ಮಾಡಿದರು, ಕಾರ್ನಲ್ಲಿ ಬಸ್ಸಿನಲ್ಲಿ ಓಡಾಟ ಮಾಡಿರೋ ಪಕ್ಷವನ್ನು ಕಟ್ಟಿದ್ದಾರೆ. ನೀನೆಲ್ಲಿದ್ದೆಪ್ಪ ಅವಾಗ? ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಕಂಡುಬಿಟ್ಟಿದ್ದೆ ನೀನು. ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನು ಮುಂದೆ ಸಹಿಸಲ್ಲ. ಒಬ್ಬ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಯಡಿಯೂರಪ್ಪ ಅಥವಾ ಈ ರಾಜ್ಯದ ಜನ ಅಲ್ಲ, ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಸಂಘ ಪರಿವಾರದ ಅಭಿಪ್ರಾಯವನ್ನು ಸಂಗ್ರಹಿಸಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವ ಸೋತಾಗ ಅಂದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕಣ್ಣಿಗೆ ಬಿದ್ದದ್ದು ವಿಜೇಂದ್ರ ಅವರು. ವಿಜೇಂದ್ರ ಪಕ್ಷವನ್ನು ಕಟ್ಟಿಲ್ವಾ? ಯುವ ಮೋರ್ಚಾ ಅಧ್ಯಕ್ಷರಾಗಿ, ರಾಜ್ಯದ ಉಪಾಧ್ಯಕ್ಷರಾಗಿ ಪ್ರವಾಸವನ್ನು ಮಾಡಿಲ್ಲ. ರಾಜ್ಯದ ಉದ್ದಗಲಕ್ಕೆ ನಡೆದಂಥ ಉಪಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯವನ್ನು ತೋರಿಸಲಿಲ್ವಾ? ರಾಷ್ಟ್ರೀಯ ನಾಯಕರು ವಿಜೇಂದ್ರ ಒಬ್ಬ ಸಮರ್ಥ ಯುವಕ. ಇನ್ನೂ 30 ವರ್ಷ, ಇಲ್ಲಿಂದ 30 ವರ್ಷ ಯೋಚನೆ ಮಾಡಿ ಒಬ್ಬ ಯುವಕರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಪಕ್ಷ ಬಲಿಷ್ಠ ಆಗುತ್ತೆ ಅಂತೇಳಿ ಈ ವಿಜೇಂದ್ರನ ಅಧ್ಯಕ್ಷರು ಮಾಡಿದರು. ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಮನೆ ಕೂತದಾರ? ಬೂತ್ ಅಧ್ಯಕ್ಷರು ಮನೆ ಬಾಗಿಲಿಗೆ ಹೋದರು. ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿದರು. ಲೋಕಸಭೆ ಅವರ ಸಾಮರ್ಥ್ಯ, ಎಲ್ಲರ ಸಹಕಾರ 17 ಲೋಕಸಭೆ ಗೆದ್ವಿ. ಇದು ವಿಜೇಂದ್ರ ಸಾಮರ್ಥ್ಯ ಅಲ್ಲವಾ? ಮೂಢ. ಇವತ್ತೇನಾದರೂ ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣ ಏನು ಬೆಳಕಿ ಬಂದಿದೆ, ಇದಕ್ಕೆ ಕಾರಣ ವಿಜೇಂದ್ರ ಅವರ ಪಾದಯಾತ್ರೆ. ಈ ಪಾದಯಾತ್ರೆ ಹಾಳು ಮಾಡ್ಬೇಕಂತೇಳಿ ಬೆಳಗಾಂನಲ್ಲಿ ವಾಲ್ಮೀಕಿ ನಿಗಮ ನೆಪದಲ್ಲಿ ಸಭೆ ಮಾಡಿ ಹಾಳು ಮಾಡಲಿಲ್ವಾ? ವಿಜೇಂದ್ರ ಅವರು ನೀವೇನು ಬೇಕಾದರೂ ಮಾಡಿರಿ, ಅವ್ರ ವರ್ಚಸ್ಸು ಕುಗ್ಗಲ್ಲ. ಯಡಿಯೂರಪ್ಪನವರು ಒಂದು ಮಾತು ಹೇಳ್ತೀನಿ, ಯಡಿಯೂರಪ್ಪ ಇವತ್ತು ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ಅನೇಕ ಬಾರಿ ಜೈಲಿಗೆ ಹೋಗಿ ನೂರಾರು ಕೇಸ್ಗಳು, ಸುಮಾರು 12 ಪಾದಯಾತ್ರೆಗಳು ಮಾಡಿದರು. ಅದರ ಪ್ರತಿಫಲ ರಾಜ್ಯದಲ್ಲಿ ಅಧಿಕಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೆದ್ರೆ ಇವತ್ತು ನೀನು ಮಾತಾಡ್ತಾನೆ ಇರಲಿಲ್ಲ. ನಿನಗೆ ಯಾವ ನೈತಿಕ ಹಾಕಿದೆ ಯಡಿಯೂರಪ್ಪನ ಬಗ್ಗೆ ಮಾತಾಡೋಕ್ಕೆ? ಯಡಿಯೂರಪ್ಪನವರು ಅವರ ಕುಟುಂಬ ಸದಸ್ಯರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಿನ್ನಂಥ ವಿಕೃತ ಮನಸ್ಸಲ್ಲ, ಗೋಮುಖ ವ್ಯಾಘ್ರ ನೀನು. ವಿಜೇಂದ್ರ ಅವರು ಜೈಲಿಗೆ ಕಸಿ ಅಂತ ಹೇಳ್ತಾರೆ. ನಾಚಿ ಆಗಲ್ಲ ಇವನಿಗೆ? ಎಲ್ಲ ಒಂದು ಕಡೆ ನಾನಿವತ್ತು ನೇರವಾಗಿ ಹೇಳ್ತೀನಿ, ಓಪನ್ ಸವಾಲಾಗ್ತೀನಿ. ಕಾಂಗ್ರೆಸ್ನ ಏಜೆಂಟ್ರಂತೆ ವರ್ತಿಸ್ತಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಅಧಿವೇಶನ ಯಡಿಯೂರಪ್ಪನ ಕಟ್ಟಿದ ಪಾರ್ಟಿಗೆ ನೀನು ವಾಪಸ್ ಬಂದು ಅಧಿವೇಶನದ ಒಳಗೆ ಹೊರಗೆ 2020ರಿಂದ ಇಲ್ಲಿವರೆಗೂ ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ. ನಾನು ಹೇಳ್ತಾ ಇದ್ದೀನಿ, ಕೆಲವರು ಈ ಏನು ಮಗುಚಿ ತೊಟ್ಲು ತೂಗ್ತಿದ್ದಾರೆ, ಅವರೇ ಹೇಳಿದರೆ ನನಗೆ ಆಶೀರ್ವಾದ ಇದೆ, ನನ್ನ ರಕ್ಷಣೆ ಮಾಡ್ತಾರೆ ಅಂತಂದರೆ ಕೆಲವರು. ಮತ್ತು ನೀವು ದೆಹಲಿಯಲ್ಲಿ ಇರ್ತಕ್ಕಂಥವ್ರಲ್ಲ, ಇಲ್ಲಿ ಕೆಲವರು ಇದ್ದಾರೆ. ಕೊಂಡಿ ಮಂಚಣ್ಣಂತರು ನಮಗೆ ಗೊತ್ತಿದೆ.
ಕೊಂಡಿ ಮಂಚಣ್ಣಂತರ ಇಲ್ಲಿ ಯತ್ನಾಳನ್ನ ಎತ್ಕಟ್ತಿದ್ದಾರೆ. ಯತ್ನಾಳನ್ನ ಎತ್ಕಟ್ಟಿ ವಿಜೇಂದ್ರ ಸಾಮರ್ಥ್ಯ ಕುಗ್ಗಿಸು ಅಂತ ಹೇಳ್ತಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯತ್ನಾಳ್ರಿ, ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡ್ತೀರಿ? ಪಾದಯಾತ್ರೆ ಮಾಡಿದ್ರಾ? ಹೋರಾಟ ಮಾಡಿದ್ರಾ? ಯಡಿಯೂರಪ್ಪನವ್ರ ಜೊತೆಗೆ ಸಾಥ್ ಕೊಡೋದು ಅಂದು ಅನಂತಕುಮಾರ್, ಈಶ್ವರಪ್ಪ, ಬಿ ಶಿವಪ್ಪನವರು, ಅನೇಕ ಹಿರಿಯರು, ಮಲ್ಲಿಕಾರ್ಜುನಯ್ಯ, ಕರಮಳ್ಳಿ ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗಾರವರು, ಶಂಕರಮೂರ್ತಿಯವರು, ಅವರು ಇದ್ದದ್ದು ನೀನಲ್ಲ. ಭಾಳ ಗೌರವ ಕೊಟ್ಟು ಮಾತಾಡಿದ್ವಿ ನಿಮ್ಮ ಬಗ್ಗೆ ಇದುವರೆಗೂ. ಇನ್ನು ಮುಂದೆ ಸಹಿಸಲ್ಲ. ನಾಳೆ ಶನಿವಾರ ಮಾಜಿ ಸಚಿವರ, ಮಾಜಿ ಶಾಸಕರ ಚುನಾವಣೆಗೆ ಸ್ಪರ್ಧೆ ಮಾಡಿದಾರ ಸಭೆನ ಕರಿತೀವಿ, ನಿರ್ಧಾರ ಮಾಡ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಏನು ಅಗರ್ವ ಮಾತಾಡ್ತೀವಿ? ಬಾಯಿದೆ ಅಂತ ಎಲೆಬಿಲ್ಲದ ನಾಲಿಗೆ ಮಾತಾಡೋದನ್ನ ಕಲೀರಿ. ಫಸ್ಟು ಹಿರಿಯರ ಬಗ್ಗೆ. ನೀವು ತಂದೆ ತಾಯಿ ಇಲ್ವ ಮನೇಲಿ? ಸಂಸ್ಕಾರ ಪಾಪ ಹಿರಿಯರು ಅವ್ರ ತಂದೆ ತಾಯಿ ಬಗ್ಗೆ ನಾನು ಅಗೌರವ ಮಾತಾಡಲ್ಲ. ಎಲ್ಲರ ಮಕ್ಕಳಿಗೂ ಹಿರಿಯರು ಸಂಸ್ಕಾರ ಕೊಟ್ಟಿರ್ತಾರೆ. ಆದರೆ ಈ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಒಂದು ಕಡೆ ರಾಜ್ಯಾಧ್ಯಕ್ಷ ಬೇಕಾಯ್ತು, ವಿಪಕ್ಷ ನಾಯಕ ಎರಡೂ ಆಗಲಿ ಅಂತೇಳಿ ಹತಾಶ ಮನೋಭಾವದಿಂದ ಈ ರೀತಿ ಮಾತಾಡ್ತಿದ್ದಾರೆ. ಹತಾಶ ಭಾವನೆಯಿಂದ ಈ ರೀತಿ ಮಾತಾಡ್ತಿದ್ದಾರೆ. 2000 ನಿಮ್ಮಂತರಿಂದಲೇ ಯಡಿಯೂರಪ್ಪನವರು 2009 ಏನು ಮುಖ್ಯಮಂತ್ರಿ ಸ್ಥಾನ ತ್ಯಾಗ ಮಾಡಿದಾಗ 2013 46 ಸ್ಥಾನ ಬಂತು. ಅದನ್ನು 46 ಸ್ಥಾನಕ್ಕೆ BJP ನಿಲ್ಬೇಕಾಯ್ತು. ಅದ ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರು ವಾಪಸ್ ಅವ್ರನ್ನ ಯಡಿಯೂರಪ್ಪನವ್ರನ್ನ ಕರೆತಂದು KJPಯಿಂದ BJP ಬಂದಾದಮೇಲೆ ಅದ್ಭುತ ಜಯ ಸಿಕ್ತು, ಲೋಕಸಭೆ ಗೆದ್ವಿ. ಅದಾದಮೇಲೆ 2018 ರಾಜ್ಯದ ಅಧ್ಯಕ್ಷ ಆದರು. ಆವಾಗಲೂ ಕೆಲವ್ರನ್ನ ಎತ್ಕಟ್ಟಿ ಅನಗತ್ಯವಾಗಿ ಹೇಳಿಕೆಗಳನ್ನು ಕೊಡಿಸಿ 125-30 ಬರಬೇಕಾದ BJPಗೆ 105 ಸ್ಥಾನ ಬಂತು ನಿಮ್ಮಂಥ ಹರಕು ಬಾಯಿಯಿಂದ. 2021 ಯಡಿಯೂರಪ್ಪನ ನಿಲ್ಲಿಸಿದಕ್ಕೆ ಏನಾಯಿತು? 66 ಸ್ಥಾನ ಬಂತು. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಬ್ಬ ಸಮರ್ಥ ನಾಯಕ ಬೇಕಂತೇಳಿ ಯುವ ನಾಯಕ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದರು. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಖಾಲಿ ಚಕ್ರ ಕೊಟ್ಟು ತಿರುಗಿ ಪಕ್ಷವನ್ನು ಸಂಘಟನೆ ಮಾಡ್ತಾರೆ, ಪಾದಯಾತ್ರೆ ಮಾಡಿದ್ದಾರೆ. ಹೋರಾಟ ಮಾಡಿಲ್ವಾ? ಭ್ರಷ್ಟಾಚಾರದ ಹೋರಾಟ ಮಾಡಿಲ್ವಾ? ವಾಲ್ಮೀಕಿ ಹಗರಣನಿಗೆ ಅಧಿವೇಶನದ ಹೊರಗಡೆ ಎತ್ತಲಿಲ್ವಾ? ಅನಗತ್ಯವಾಗಿ ಟೀಕೆ ಮಾಡ್ತಿದ್ದೀರಿ. ನಾನು ಹೇಳ್ತಿದ್ದೀನಿ, ಇದನ್ನು ಸಹಿಸಲ್ಲ. ನಾಳೆ ಶನಿವಾರ, ಬರುವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಈ ಮನುಷ್ಯ 3 ಲೇಬಲ್ ಇಟ್ಕೊಂಡಾರೆ, 3 ಮುಖವಾಡಗಳು. ಒಂದು ಉತ್ತರ ಕರ್ನಾಟಕದ ಹುಲಿ. ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಬಾರಿ ಚರ್ಚೆ ಮಾಡಿದ್ಯಪ್ಪ? ಎಷ್ಟು ಅನುದಾನ ಒಯ್ದಿಯಪ್ಪ? ಯತ್ನಾಳ್ ಸಾಹೇಬ್ರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ, ನೀವು ಉತ್ತರ ಕರ್ನಾಟಕದ ನೆಪದಲ್ಲಿ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಟೀಕೆ ಮಾಡೋದು ಒಂದು ಅಜೆಂಡಾ. ಎರಡನೇದು ಹಿಂದೂ ಹುಲಿ. ಹುಲಿ ಆಗಿದ್ದರೆ ಟಿಪ್ಪು ಖಡ್ಗ ಹಿಡ್ದು, ಟಿಪ್ಪು ಡ್ರೆಸ್ ಹಾಕ್ಯಂದು ಅವ್ರ ಜೊತೆ ಊಟ ಮಾಡಿದಲ್ಲಪ್ಪ, ಎಲ್ಲೋಗಿತ್ತು ಹಿಂದೂ ಹುಲಿ. ಮೂರನೇದು ಪಂಚಮಸಾಲಿ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದರು ನೋಡಿ. ಪಂಚಮಸಾಲಿ ಸಮುದಾಯ ಪಾದಯಾತ್ರೆಗಳು 2 ಮಠಾಧೀಶ್ವರರ ನೇತೃತ್ವದಲ್ಲಿ ಹೋರಾಟ ಆಯಿತು. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡ್ರು. ಬೆಳಗಾಂನಲ್ಲಿ ಲಾಠಿ ಚಾರ್ಜ್ ಆದಮೇಲೆ ಪಂಚಮಸಾಲಿ ಸಮಾಜದ ಬಗ್ಗೆ ಗೌರವ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದಂಥ ಸಮಾಜ ಪಂಚಮಸಾಲಿ ಸಮಾಜ, ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ವರ್ಗ ಎಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೈತೆ. ಅದಕ್ಕೆ 4 ಬಾರಿ ಮುಖ್ಯಮಂತ್ರಿಗಳಾದರು. ಮೊನ್ನೆ ಬೆಳಗಾಂನಲ್ಲಿ ಲಾಠಿ ಚಾರ್ಜ್ ಆದಾಗ ಪಾಪ ಅಮಾಯಕರ ಮೇಲೆ ಸ್ವಾಮೀಜಿಗಳು ನೊಂದ್ಕೊಂಡ್ರು, ಸಮಾಜದವರು ನೊಂದ್ಕೊಂಡ್ರು. ಅದೇ ಸನ್ಮಾನ್ಯ ಯತ್ನಾಳ್ರವರು ಏನು ಹೇಳ್ತಾರೆ, ನಾವು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೇಳಿಲ್ಲ ಅಂದರು. 2A ಮೀಸಲಾತಿ ಕೇಳಿದರೆ 102 ಉಪಪಂಗಡ, 102 ಸಣ್ಣ ಪುಟ್ಟ ಪಂಗಡಗಳಿಗೆ ಅನ್ಯಾಯ ಆಗುತ್ತೆ ಅಂದರೆ. ಅಂದರೆ 3 ಲೇಬಲ್, ಇವರು 3 ಮುಖವಾಡ. ಪಂಚಮಸಾಲಿ ಸಮಾಜ ವಿರುದ್ಧ ನಾನು ಮಾತಾಡ್ತಲ್ಲ. ಈ ವ್ಯಕ್ತಿಗತವಾಗಿ
ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡ್ರು, ಉತ್ತರ ಕರ್ನಾಟಕ ಹೆಸರು ಹೇಳಿದರು, ಹಿಂದುತ್ವ ಹೆಸರು ಹೇಳ್ತಾರೆ. ಇದು ಕೇವಲ ಅವರ ಸ್ವಾರ್ಥಕ್ಕೋಸ್ಕರ ಈ ಮೂರು ಮುಖವಾಡಗಳು ಕಳಿಸಿದೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯತ್ನಾಳ್ರೆ ನಿಮ್ಮ ಹಿಂದೆ ಯಾರದಾರೆ? ನೀವು ಹೇಳಿದ್ರಿ ದಿಲ್ಲಿಲಿ ನನ್ನನ್ನು ರಕ್ಷಣೆ ಮಾಡ್ತಿದ್ದಾರೆ, ಕೆಲವರು ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ, ಅವ್ರ ಹೆಸರು ಹೇಳಬೇಕಂತ ಸವಾಲಾಗ್ತೀನಿ. ವಿಜಯೇಂದ್ರ ಟೀಕೆ ಮಾಡಿರಿ, ವಿಜಯೇಂದ್ರ ಟೀಕೆ ಮಾಡ್ತಿರಲ್ಲ, ರಾಷ್ಟ್ರೀಯ ನಾಯಕರ ನಿರ್ಧಾರವನ್ನು ನೀವು ಒಪ್ಕೊಳ್ತಲ್ಲ. ಹಂಗಾರೆ ರಾಷ್ಟ್ರೀಯ ನಾಯಕರು ಏನೇ ಇದ್ರು 4 ಗೋಡೆ ಮಧ್ಯೆ ಮಾತಾಡಬೇಕಾಯ್ತು, ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಚರ್ಚೆ ಮಾಡಬೇಕಾಯ್ತು. ಅದರ ಬದಲಾಗಿ ಯಾವ ನರೇಂದ್ರ ಮೋದಿಜಿ, ಅಮಿತ್ ಶಾ, ನಡ್ಡಾ, ಸಂತೋಷಿಯವರು ವಿಜಯೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದರು, ಅವರ ಅಧಿಕಾರವನ್ನೇ ನೀವು ಪ್ರಶ್ನೆ ಮಾಡ್ತೀರಂದರೆ ನೀವು ಮೋದಿಜಿ, ಅಮಿತ್ ಶಾಜಿ, ನಡ್ಡಾಜಿ, ಸಂತೋಷಿಗೆ ಮಾಡಿದಂಥ ಅಪಮಾನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ನೋವಾಗಿದೆ. ಇನ್ನು ಮುಂದೆ ಇದನ್ನು ಸಹಿಸಲ್ಲ. ಚುನಾವಣೆ ಇವ್ರು ಹೇಳ್ತಾರೆ ರಾಜ್ಯದ ಅಧ್ಯಕ್ಷರು, ಯಾವುದೇ ಕಾರಣಕ್ಕೆ ಹೇಳ್ತೀನಿ, ಏಕವಚನದಲ್ಲಿ ವಿಜಯೇಂದ್ರ ಬಚ್ಚ ಅಂತ ಬಳಸ್ತಿಲ್ಲ. ವಿಜಯೇಂದ್ರ ಒಬ್ಬ ಸಮರ್ಥ ನುರಿತ ರಾಜಕಾರಣಿ, ಅವರಿಗೆ ಜ್ಞಾನ ಇದೆ, ಪಕ್ಷವನ್ನು ಕಟ್ಟಬೇಕು, ರಾಜ್ಯದ ಜನರ ಅಪೇಕ್ಷೆ ಇದೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಧಿಕಾರಕ್ಕೆ ತರಬೇಕಂದ್ರೆ ಮಾಜಿ ಸಚಿವರ, ಶಾಸಕರ ಸೋತವರು ಸಭೆ ಕರೆದಾಗ 17 ಜನ ಕರೆದ್ರಂತಂದು ಆಕ್ಷನ್ ಮಾಡಿ ಹೇಳ್ತಿಲ್ಲ. 17 ಜನ ಯಾರು ಫೋನ್ ಮಾಡಿ ಕರೆ ಮಾಡಿಲ್ಲ ನಿನಗೆ, ಸುಳ್ಳು ಹೇಳ್ತಾ ಇದ್ದೀರಿ ಯತ್ನಾಳ್ರೆ, ಸುಳ್ಳು ಹೇಳೋದು ಬೇಡ, ಇದು ಸರಿಯಲ್ಲ. ಆಯಿತು, ಇನ್ನೊಂದು ಹೇಳ್ತೀನಿ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಳಪಂಗಡಗಳು ಸೇರಿಸಿ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂದಾಗ ಸಚಿವ ಸಂಪುಟದ ಮುಂದೆ ಬಂತು. ಬರುವ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಅದು ತಡೆ ಆಯಿತು. ಅವಾಗ ಎಲ್ಲೋಗಿದ್ದೆಪ್ಪ? ಸಮುದಾಯ ಬಗ್ಗೆ ಕಾಳಜಿ ಇದ್ದರೆ ಯಾಕೆ ಮಾತಾಡಲಿಲ್ಲ? ಕೇವಲ ಇವರು ಈ ಮುಖವಾಡಗಳು ಇಟ್ಕೊಂಡು ತನ್ನ ಸ್ವಾರ್ಥಕ್ಕೋಸ್ಕರ ವಿಜೇಂದ್ರ ಭ್ರಷ್ಟ ಅಂತ ಹೇಳ್ತಾರೆ. ಆಯಿತು, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಯತ್ನಾಳ್ರೆ ನಿಮ್ಮ ಆಸ್ತಿ ಏನಿತ್ತು, ಏನೇನಿತ್ತು, ನೀವು ತಾನೇ ದೊಡ್ಡ ಭ್ರಷ್ಟರು. ಏನು ಮಾಡಿದ್ರೆ ವಿಜೇಂದ್ರ ಭ್ರಷ್ಟಾಚಾರ ಮಾತಿರ್ತಾರೆ, ಅವರಪ್ಪನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಇಡೀ ಕುಟುಂಬ ಭಾಳ ಗೌರವದಿಂದ ನಡ್ಕೊಳ್ತಾರೆ. ಅವರು ಹೊರಗಡೆ ಒಂದು ಒಳಗಡೆ ಒಂದಲ್ಲ. ಆದರೆ ನೀನು ಗೋಮುಖ ವ್ಯಾಘ್ರ, ಇದನ್ನು ನಿಲ್ಲಿಸ್ಬೇಕು. ಏನೇ ಇದ್ರೂ 4 ಗೋಡೆ ಮಧ್ಯೆ ಮಾತಾಡಬೇಕು, ಇಲ್ಲದೇ ಇದ್ದರೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮುಖಂಡರಿಗೆ ನೋವಾಗಿದೆ. ಈ ರಾಜ್ಯದ ಜನ ಮಾತಾಡ್ತಿದ್ದಾರೆ, ಏನಾಗಿತ್ತು ಇವ್ರಿಗೆ, ಯಾಕೆ ಉಚ್ಚಾಟನೆ ಮಾಡ್ತಾ ಇಲ್ಲ, ಜನ ಮಾತಾಡ್ತಾರೆ. ಯಾವ ಸ್ಟ್ರಾಂಗು ಇಲ್ಲ. ಕೆಲವರು ಇವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹೆಸರು ಹೇಳಿ ಸಂದರ್ಭ ಬಂದಾಗ ಹೇಳ್ತೀನಿ. ಈಗ ಎಲ್ಲಡಿಕೆ ಹಾಕ್ಕೊಂಡು ಆಕಾಶಕ್ಕೆ ಉಗುಳಿದ್ರೆ ಎಲ್ಲಿ ಬೀಳ್ತದೆ? ಅವ್ರ ಮೇಲೆ ಬೀಳ್ತದೆ. ಅವ್ರು ಏನು ಉಗುಳಕ್ಕಾಗತ್ತಾ? ಅವ್ರ ಮೇಲೆ ಬೀಳುತ್ತೆ. ಹಂಗಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ. ಭಾರತೀಯ ಜನತಾ ಪಾರ್ಟಿ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ತೀವಿ. ಅವ್ರ ನೇತೃತ್ವದಲ್ಲೇ ಮುಂಬರುವ ವಿಧಾನಸಭೆ ಚುನಾವಣೆ ಮಾಡ್ತೀವಿ. ಅವ್ರ ನೇತೃತ್ವದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಯಾರೋ 3-4 ಜನ ದಾರಿಲಿ ಬೀದಿಲಿ ಮಾತಾಡಿದ್ರೆ ಆನೆ ಹೋಗ್ತಾ ಇತ್ತು. ನೋಡಿ, ಕಾರ್ಯಕರ್ತರ ಮುಖಂಡರು ನಿಮಗೆ ಪ್ರಶ್ನೆ ಮಾಡ್ತಿದ್ದಾರೆ. ಕಾರ್ಯಕರ್ತರು ನೋಡಿ, ಮಾಧ್ಯಮದ ಮುಂದೆ ಮಾತಾಡ್ಬೇಕಂತ ನಮಗೆ ಬಾಯಿ ಚಪಲ ಇಲ್ಲ. ನಾವು ರಾಜ್ಯ ಅಧ್ಯಕ್ಷ ಹೇಳಿದ ಮಾತು ಹೋಗ್ಬೇಕಾಗುತ್ತೆ. ನಾವು ರಾಜ್ಯ ಸರಿ, ಒಂದು ನಿಮಿಷ, ಎಲ್ಲರೂ ಅದಾರೆ. ಒಂದು ನಿಮಿಷ ಹೇಳ್ಬಿಡ್ತೀನಿ. ನೋಡಿ, ಯಡಿಯೂರಪ್ಪನವರ ವಿರುದ್ಧ ಮಾತಾಡ್ಬಿಟ್ರೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಭ್ರಮಲೋಕದಲ್ಲಿ ಅದಿರ್ಬೇಕು. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ರಾಜ್ಯದ ಅಧ್ಯಕ್ಷ ಟೀಕೆ ಮಾಡೋದು ಒಂದೇ, ಈ ಕಾರ್ಯಕರ್ತರು ಮುಖಂಡರಿಗೆ ಮಾಡಿದಂಥ ಅವಮಾನ ಆಗುತ್ತೆ. ನಾವು ಹೇಳ್ತಾ ಇದೀವಿ, ಇದನ್ನು ಭಾರಿ ಗಂಭೀರವಾಗಿ ಪರಿಗಣಿಸ್ತೀವಿ. ನಾವು
ವಿಜೇಂದ್ರ ಸಮರ್ಥನೆ ಮಾಡಿಕೊಳ್ಳುವಂತ ಲೀಡರ್ಗಳು ಪಾರ್ಟಿಯ ಕೋರ್ಟ್ ಆಯ್ತು, ಆ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಹೇಳ್ತೀನಿ. ಈಗ ನೋಡಿ, ಈ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ ಪಕ್ಷದ ಲೋಕಸಭಾ ಸದಸ್ಯರು, ಶಾಸಕರುಗಳು, ಸೋತವರು, ಮಾಜಿಗಳು, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಗೌರವ ಇದೆ. 35 ಜನ ಜಿಲ್ಲಾ ಅಧ್ಯಕ್ಷಗಳು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಪತ್ರವನ್ನು ಬರ್ತಾರೆ. ವಿಜೇಂದ್ರ ಅವರು 30 ಜಿಲ್ಲೆಯ ಅಧ್ಯಕ್ಷರುಗಳು ಅಲ್ಲಿ ಸ್ಥಳೀಯವಾಗಿ ಮುಖಂಡರು, ಕಾರ್ಯಕರ್ತರು ಮತ್ತು ಮಾಜಿಗಳ ಅಭಿಪ್ರಾಯವನ್ನು ಪಡೆದು ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಪತ್ರವನ್ನು ಕೊಡಿದ್ದಾರೆ. ಪತ್ರವನ್ನು ಕೊಟ್ಟು ಪ್ರೆಸ್ ಮೀಟು ಮಾಡಿದ್ದಾರೆ. ಇದು ಪದೇ ಪದೇ ಇವರು ಹುಚ್ಚುಚಾಟ ಆಡ್ತಾರೆ. ಈ ಹುಚ್ಚುಚಾಟ ಬಿಡಬೇಕು. ಯಾವುದೇ ಕಾರಣಕ್ಕೂ ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಸ್ಥಾನ ಇಳಿಸೋಕ್ಕಾಗಲ್ಲ. ಇನ್ನು ಕೆಲವರು ಅವ್ರ ಹೆಸರು ಹೇಳ್ತೀವಿ, ಯಾರಂತಂದು ಹೇಳ್ತೀನಿ. ಒಂದು ನಿಮಿಷ, ನನಗೆ ಯಾರ್ದು ಭಯ ಇಲ್ಲಕ್ಕಪ್ಪ. ನಾನು ಹೇಳ್ತಿದ್ದೀನಿ, ಇನ್ನು ಮುಂದೆ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ಅನಿವಾರ್ಯವಾಗಿ ನಿಮ್ಮ ಹೆಸರುಗಳನ್ನ ವಿಡಿಯೋ ಕೇಳಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾರು ಅವರು ರಕ್ಷಣೆ ಮಾಡ್ತಾರಲ್ಲ, ಇನ್ನು ಮುಂದೆ ಯಡಿಯೂರಪ್ಪನವರಿಂದ ಬೆಳೆದು ಅಧಿಕಾರ ತಗೊಂಡು ಎಲ್ಲ ಮಾಡಿ ಒಂದು ಕಡೆ ಚಿವುಡ್ತಾರೆ, ತೂಗ್ತಾರೆ ಅಂತ ತೊಟ್ಲಂತ ಹೇಳಿದಲ್ಲ, ಈ ಕೆಲಸವನ್ನು ಬಿಡಬೇಕು. ಕೊಂಡಿ ಮಂಚಣ್ಣ ಆಗಬಾರ್ದು. ಕಿತ್ತೂರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿದ್ದಲ್ಲ ಅಂಥದ್ರ ಕೆಲವರು, ಇದು ನಿಲ್ಲಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನಾವು ಶನಿವಾರ ಸಭೆ ಸೇರ್ತೀವಿ, ದಿಲ್ಲಿ ಹೋಗ್ತೀವಿ. ಹೈಕಮಾಂಡ್ ಇವ್ರ ಮೇಲೆ ಮುಲಾಜಿಲ್ಲಂಗೆ ಉಚ್ಚಾಟನೆ ಮಾಡಬೇಕು. ಇವರು ಕಾಂಗ್ರೆಸ್ ಏಜೆಂಟ್ರು, ಕಾಂಗ್ರೆಸ್ಸಿನ ಮೋರ್ಚೆ ಕೆಲಸ ಮಾಡ್ತೀವಿ. ಇವತ್ತು ನೋಡಿ, ಇವ್ರು ಇಷ್ಟು ಮಾತಾಡೋಕ್ಕೆ ಏನು ಕಾರಣ? ಕಳೆದ 1 ವಾರದಿಂದ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಕಿತ್ತಾಟ ನಡೀತಾ ಇದೆ, ಸಂಘರ್ಷ ಆಗ್ತದೆ. ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಇವರು ಕಾಂಗ್ರೆಸ್ ಏಜೆಂಟ್ರೆ. ಆ ಕಾಂಗ್ರೆಸ್ಸಿಂದು ವಿಷಯಾಂತರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಲ್ಲ, ಯಾರ ವಿರುದ್ಧ ಹೋರಾಟ ಇರಬೇಕು? ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ಕಾಂಗ್ರೆಸ್ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು. ಅದರ ಬದಲಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಂದರೆ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ನಾನು ನೇರವಾಗಿ ಹೇಳ್ತೀನಿ. ಏಜೆಂಟ್ ಅಂತ ಕೆಲಸ ಮಾಡ್ತಿದ್ದಾರೆ ವಿಷಯಾಂತರ ಮಾಡೋಕ್ಕೋಸ್ಕರ. ಧನ್ಯವಾದಗಳು. ಇರಪ್ಪ, ಕಾಪಿ ತಗೊಳ್ಳಿ ಪ್ಲೀಸ್. ತಗೊಂಬಾರ ತಮ್ಮ, ಹೇಳ್ತೀವಿ. ಸೀನು ಹೇಳ್ತೀವಿ. ಬೇರೆ ಪ್ಲೇಟ್ಸ್ ಯಾರು ಆ ಕಡೆ ಯಾರು ಯಡಿಯೂರಪ್ಪನ ಅಧಿಕಾರ ತಗೊಂಡ್ರೆ ಅಂಥವ್ರು ಆಟ ಆಡ್ತಿದ್ದಾರೆ. ಇಲ್ಲ ಬಿಡು, ಹೇಳ್ತದೆ ಅಲ್ಲಿ ಕೊಟ್ಟು ಅಂಥವ್ರು ಆಟ ಆಡ್ತಿದ್ದಾರೆ. ಎಲ್ಲರೂ ತಗೊಳ್ಳಿ. ರಾಜ್ಯ ಜನರಿಗೆ ಹೇಳ್ತೀವಿ, ಅದೇನು ತಂದಿದ್ದೀರೋ ಒಂದೊಂದು ಪ್ಲೇಟಲ್ಲಿ ಅವೆರಡು ಅವು 4 ಇವು 4 ಹಾಕೊಂಬರೋದು ಬಿಟ್ಬಿಟ್ಟು ಗುಂಪಾಗಿ ಏನು ಅಂಥವರ ಮುಖವಾಡವನ್ನು ಇನ್ನು ಕೆಲವೇ ದಿವಸದಲ್ಲೂ ಕಳಿಸ್ತೀವಿ. ಯಾರು ಯಡಿಯೂರಪ್ಪನವರಿಂದ ಅಧಿಕಾರವನ್ನು ಪಡೆದು ಯಡಿಯೂರಪ್ಪನವರಿಂದ ಎಲ್ಲ ಅಧಿಕಾರವನ್ನು ಪಡೆದು ಇವತ್ತು ತಗೊಂಬ ಇನ್ನೂ ಸ್ವಲ್ಪ. ಈಗ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಲಿಪಶುಗಳಾಗ್ತದಾರೆ. ಇವರು ಚಿವುಡ್ತಿದ್ದಾರೆ. ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ನನ್ನಿಂದ ಸರ್ಕಾರ ಬಂತು, ನನ್ನಿಂದ ಸರ್ಕಾರ. ನಾವು 105 ಜನ ಗೆದ್ದಿರ್ಲಿಲ್ವಾ? ಯಡಿಯೂರಪ್ಪ ಸಾಮರ್ಥ್ಯ ಇಲ್ಲ. 105 ಜನ ಗೆದ್ದದಕ್ಕೆ ನೀವು ಬಂದಪ್ಪ. ಇದು ನೀ ಎಲ್ಲಿ ಬರ್ತಿದ್ದೆ? ಆಮೇಲೆ ಬಂದಂಥವ್ರು ಯಾರು ಈ ರೀತಿ ನಡ್ಕೊಂತಲ್ಲ, ಗೌರವ ನಡ್ಕೊಂತಿದ್ದಾರೆ. ಎಲ್ಲೂ ಈ ನೋಡಿ, ನಾನು ಸೈಲೆಂಟು, ಇನ್ನು ಮುಂದೆ ವೈಲೆಂಟು, ಈ ರೀತಿ ಮಾತಾಡೋಕ್ಕೆ ಪ್ರಚೋದನೆ ಕೊಡ್ತಾರೆ ಪಾಪ. ರಮೇಶ್ ಜಾರಕಿಹೊಳಿ ಒಳ್ಳೆನೇ ಇಲ್ಲ ಅಂತಲ್ಲ ಸ್ನೇಹಿತ, ರಮೇಶ್ ಜಾರಕಿಹೊಳಿಗೆ ಪ್ರಚೋದನೆ ಕೊಡ್ತಾರೆ ಇಂಥವ್ರು. ಯಾರು ಹೈಕಮಾಂಡ್ಗೆ ತಿಳಿಸ್ಬೇಕಾಗಿತ್ತು, ಹೈಕಮಾಂಡ್ಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಕರ್ನಾಟಕದ ಅವ್ರಿಗೆಲ್ಲವೂ ವರದಿ ಇದೆ. ಇವ್ರು ಹೋಗಿ ಹೈಕಮಾಂಡ್ಗೆ ಯಾವ್ದು ಹೇಳ್ಬೇಕು ಹೇಳಲ್ಲ. ಹೈಕಮಾಂಡ್ ಸಮರ್ಥವಾಗಿದೆ. ಕಾದ್ ನೋಡಿ. ನಾವು ಇದುವರೆಗೂ ಮೌನವಾಗಿದ್ವಿ, ಇನ್ನು ಮುಂದೆ ಎಲ್ಲವೂ ವರದಿ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.